ಸಹಜವಾಗಿ ಒಂದು ಮಾತು ಬರುತ್ತೆ, ಎದುರಾಳಿಗಳು ಬಲಿಷ್ಠವಾಗಿರಬೇಕು, ಆವಾಗಲೇನು ಫೈಟ್ ಚೆನ್ನಾಗಿರುತ್ತೆ ಅಂತೇಳಿ. 2013 ನೋಡಿದಿರಿ, 14 ನೋಡಿದಿರಿ, 19 ನೋಡಿದಿರಿ, ಆ ಫೈಟ್ಗಳು ಕಾಣಿಸ್ಲಿಲ್ಲ. ಬಟ್ ಈ ಬಾರಿ ಫೈಟ್ ಇದೆ ಅಂತ ಅಂತೀರಾ? ಈಗ ಎದುರಾಳಿ ಯಾರು ಅಂತ ಗೊತ್ತಾಗಿದೆ ಡಿ ಕೆ ಸುರೇಶ್ ಅವರಿಗೆ. ಈಗಾಗಲೇ ಘೋಷಣೆ ಮಾಡಿದಾರಲ್ಲ ಡಾಕ್ಟರ್ ಮಂಜುನಾಥ್ ಅಂತೇಳಿ. ಕೂಲ್ ಆಗಿದ್ದೀರಾ, ಟೆನ್ಷನ್ ಆಗಿದೆಯಾ? ನೀವೆಷ್ಟು ಕೂಲ್ ಆಗಿರೋಕ್ಕಿರ್ತೀರ, ಪ್ರಯತ್ನ ಮಾಡ್ತೀರಾ, ನಾನು ಅಷ್ಟೇ ಕೂಲ್ ಆಗಿರ್ತೀನಿ. ನಿರೀಕ್ಷೆ ಮಾಡಿದ್ರಾ ಡಾಕ್ಟರ್ ಮಂಜುನಾಥ್ ಅವರೇ ಎದುರಾಳಿ ಆಗ್ತಾರೆ ಅಂತ ಹೇಳಿ? ಒಂದು ಪ್ರಬಲ ವ್ಯಕ್ತಿ ಆಗ್ತಾರೆ ಅಂತ ಅನ್ಕೊಂಡಿದ್ದೆ, ಆದರೆ ಡಾಕ್ಟರ್ ಮಂಜುನಾಥ್ ಅವ್ರನ್ನ ನಿಲ್ಸಿದ್ದಾರೆ. ನಿರೀಕ್ಷೆ ಇತ್ತ ಡಾಕ್ಟರ್ ಮಂಜುನಾಥ್ ಅವ್ರು ಬರ್ತಾರೆ ಅಂತ? ಅಲ್ಲ, ರಾಜಕೀಯಕ್ಕೆ ಬರ್ತಾರೆ ಅಂತಕ್ಕಂಥ ನಿರೀಕ್ಷೆ ಇರಲಿಲ್ಲ. ಒಬ್ಬ ಪ್ರಬಲ ವ್ಯಕ್ತಿ ಬರ್ಬೋದು ಅಂತಕ್ಕಂಥ ನಿರೀಕ್ಷೆ ಬಹಳ ಇತ್ತು. ಹೃದಯದ ಮಿಡಿತ ಅವ್ರಿಗೆ ಗೊತ್ತು, ಅವರ ಮಿಡಿತ ನಿಮಗೆ ಏನು ಗೊತ್ತು ಅಂತ? ಇಡೀ ಕ್ಷೇತ್ರದ ಜನರ ಮಿಡಿತ ನನಗೆ ಗೊತ್ತು. ಮಂಜುನಾಥ್ ಅವ್ರದ್ದು? ಮಂಜುನಾಥ್ ಮಿಡಿತ ನನಗೆ ಬೇಕಾಗಿಲ್ಲ. ಅವ್ರ ಬಗ್ಗೆ ಏನು ಹೇಳ್ತೀರಾ ಒಂದು ವರ್ಡಲ್ಲಿ ಹೇಳೋದಾದ್ರೆ? ಒಬ್ಬ ವೈದ್ಯರು. ನಿಮ್ಮ ಎದುರಾಳಿ ಯಾಕೆ ಹೇಳ್ತಾ ಇದ್ದೀನಿ? ಅಲ್ಲ, ಅವ್ರನ್ನ ವೈದ್ಯರಾಗಿ ನೋಡಿದ್ದೀನಿ ಅಷ್ಟೇ, ಬೇರೆ ಏನು ಗೊತ್ತಿಲ್ಲ ನನಗೆ. ಬೇರೆ ಏನು ಗೊತ್ತಿಲ್ಲ. ಅವ್ರು ಹೇಳ್ತಾರೆ, ಅವ್ರ ಜೊತೆಗೆ ಮಾತಾಡಿದ್ರೆ ಅವ್ರು ಹೇಳ್ತಾರೆ, ನಾನು ಅವ್ರ ವೈಯಕ್ತಿಕವಾಗಿ ಅವರ ಗೆಳೆತನ ಹಾಗೆ ಇದೆ. ತುಂಬಾ ಸಲ ಅವರು ಫೋನ್ ಮಾಡಿದ್ರೆ ನಾವು ಮಾತಾಡ್ತೀವಿ, ರಾಜಕೀಯ ಬೇರೆ ಗೆಳೆತನ ಬೇರೆ ಅಂತ. ಅದ್ರ ಬಗ್ಗೆ ಏನಿಲ್ಲ. ಒಬ್ಬ ವೈದ್ಯರಾಗಿ ನಾನು ಅನೇಕ ಸಂದರ್ಭದಲ್ಲಿ ಆ ಸರ್ಕಾರಿ ಸಂಸ್ಥೆನಲ್ಲಿ ಏನು ಕೆಲಸ ಮಾಡ್ತಾ ಇದ್ರು, ಆ ಸಂದರ್ಭದಲ್ಲಿ ಕ್ಷೇತ್ರದ ಅನೇಕ ವಿಚಾರಗಳಿಗೆ, ಕ್ಷೇತ್ರದ ಅನೇಕ ಪೇಷಂಟ್ಸ್ಗಳು ಭೇಟಿ ಮಾಡುವಂಥ ಸಂದರ್ಭದಲ್ಲಿ ಸೊ ಅವರಿಗೆ ಅನುಕೂಲ ಮಾಡಿಕೊಡೋದಕ್ಕೆ ಏನು ತಕ್ಷಣದ ಚಿಕಿತ್ಸೆಗೆ ಏನು ಅವಶ್ಯಕತೆ ಇತ್ತು, ಆ ಸಂದರ್ಭದಲ್ಲಿ ಅವರ ಸಹಾಯನೂ ಕೂಡ ನಾನು ಪಡೆದಿದ್ದೇನೆ. 2013ರಲ್ಲಿ ದೇವೇಗೌಡರ ಸೊಸೆ ಜೊತೆಗೆ, 2024ರಲ್ಲಿ ದೇವೇಗೌಡರ ಅಳಿಯನ್ ಜೊತೆಗೆ ಫೈಟು, ಹೇಗೆ ಅನ್ಸುತ್ತೆ? ಇದು ಹೊಸದಲ್ಲ, 1985ರಿಂದನೂ ನಡ್ಕೊಂಡ್ ಬಂದಿರೋವಂಥದ್ದು. 85ರಿಂದ ಇದ್ದಂಥ ಜಿದ್ದಾಜಿದ್ದಿ ದೇವೇಗೌಡರ ಕುಟುಂಬ ಜೊತೆಗೆ ಈ ಮಟ್ಟಕ್ಕೆ ಬರುತ್ತೆ ಅಂತ ಅನ್ಕೊಂಡಿದ್ರಾ? ಖಂಡಿತ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಇವತ್ತು ಅದನ್ನ ಮುಂದುವರಿಸ್ತಾ ಇದ್ದಾರೆ, ಬಹಳ ಸಂತೋಷದಿಂದ ಸ್ವಾಗತ ಮಾಡಿದ್ದೇನೆ. ಓಕೆ.